ಇದು ಚಾಮುಂಡಿಪೇಟೆ ಸರ್ಕಲು, ಸಂಗೊಳ್ಳಿ ರಾಯಣ್ಣ ವೃತ್ತ, ಇದು ಕುರುಬರಳ್ಳಿ. ನಮ್ಮ ಸಿದ್ದರಾಮಯ್ಯನವರ ಪಟ್ಟ ಅಭಿಮಾನಿಗಳಿರ್ತಕ್ಕಂಥ ಕ್ಷೇತ್ರ. ನೋಡಿ, ಜೋಶ್ ಅಲ್ಕಾಸ್ನವರು ಈ ರೀತಿ ಕನ್ನಡವನ್ನು 5% ಇಲ್ಲ ಕನ್ನಡ, ಆಂಗ್ಲ ಭಾಷೆಗೆ ಭಾಳ ದೊಡ್ಡ ಬೃಹತ್ ಆಕಾರದಲ್ಲಿ ನಾಮಫಲಕವನ್ನು ಹಾಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದು ನಾವು ಈ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಈ ಆಂಗ್ಲ ಭಾಷೆಗೆ ವಿರುದ್ಧವಾಗಿ ಇದು 4ನೇ ಬಾರಿ ನಾವು ಮಾತಾಡ್ತಿರೋದು. ಅಧಿಕಾರಿಗಳು ದೊಡ್ಡ ದೊಡ್ಡ ಉದ್ಯಮದಾರರ ಗುಲಾಮ್ಲಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ಇವ್ರಿಗೆ ಮಾನ ಮರ್ಯಾದೆ ಇಲ್ವಾ? ನಾಚಿಕೆ ಇಲ್ವಾ? ಸಾರ್ವಜನಿಕರು ಕಟ್ಟುವಂಥ ತೆರಿಗೆ ಹಣದಲ್ಲಿ ಪುಕ್ಕಟ್ಟ ಸಂಬಳ ತಗೊಂಡು AC ರೂಮಲ್ಲಿ ಕೂತ್ಕೊಂಡು ಇವ್ರು ಜನ್ಮಕ್ಕೆ ಬೆಂಕಿ ಹಾಕೋರು. ಕನ್ನಡವನ್ನು ಈ ರೀತಿ ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡ್ತಿರ್ತಕ್ಕಂಥ ಉದ್ಯಮದಾರರಿಗೆ ಎಚ್ಚರಿಕೆ ಕೊಡ್ದಿದ್ಮೇಲೆ ಇವ್ರು ಯಾವ ಸೀಮೆ ದೊಡ್ಡ ನಾಯಕರು ಅಧಿಕಾರಿಗಳು? ಇವ್ರಿಗೆ ನಾಚಿಕೆ ಏಸಿಗೆ ಮಾನ ಮರ್ಯಾದೆ ಏನಿಲ್ವಾ? ಕನ್ನಡ ಸಾಂಸ್ಕೃತಿಕ ಸಚಿವರೇ ಶಿವರಾಜ್ ತನ್ನರ್ಗೆ ಅವರೇ, ನೀವು ನಮ್ಮ ಬೋವಿ ಸಮಾಜದಲ್ಲಿ ಹುಟ್ಟಿ ಅನ್ಯಾಯ. ನಾಲ್ವಡಿ ಕೃಷ್ಣರಾಜ ಒಡೆಯರ ಪವಿತ್ರವಾದಂಥ ನಮ್ಮ ಬೋವಿ ಸಮಾಜಕ್ಕೆ ನಾಲ್ವಡಿ ಕೃಷ್ಣರಾಜರ ಕೊಡುಗೆ ಅಪಾರವಾಗಿದೆ. ಅಂಥ ಸಮಾಜದಲ್ಲಿ ಬೋವಿ ಸಮಾಜದಲ್ಲಿ ಹುಟ್ಟಿ ನೀವು ಕನ್ನಡ ಸಾಂಸ್ಕೃತಿಕ ಸಚಿವರಾಗಿ ನೋಡಿ, ಕಳೆದ 5-6 ತಿಂಗಳಿಂದ ನಿಮಗೆ ಫೋನ್ ಮಾಡಿದ್ವಿ. ಮೈಸೂರಿನಲ್ಲಿ ಕನ್ನಡವನ್ನು ಕಡೆಗಣಿಸ್ತಾ ಇದ್ದಾರೆ, ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸ್ತಾ ಇದ್ದಾರೆ ಅಂತ ನಾವು ನಿಮಗೆ ಕರೆ ಮಾಡಿದ್ವಿ. ನೀವೇನು ಹೇಳಿದ್ರಿ ಸಚಿವರೇ? ಇನ್ನು 2-3 ತಿಂಗಳು ನಮ್ಮ ಕಾಲಾವಕಾಶ ಕೊಡಿ, ನಮ್ಮ ಕೆಲಸ ಏನು ಅಂತ ತೋರಿಸ್ತೀವಿ ಅಂದ್ರಿ. ಇದನ್ನೇ ತೋರಿಸ್ತಾ ಇರೋದು ನೀವು. ಆಂಗ್ಲ ಭಾಷೆ ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ದೊಡ್ಡ ದೊಡ್ಡ ಉದ್ದಿಮೆದಾರ ಗುಲಾಮರ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ, ನಮ್ಮ 5,000 ವರ್ಷದ ಇತಿಹಾಸ ಇರ್ತಕ್ಕಂಥ ನಮ್ಮ ಕನ್ನಡ ಸೇವೆ ಮಾಡಕ್ಕೆ ಬಂದಿದ್ದೀರಿ ನೀವು. ನಿಮಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವೇ? ನಮ್ಮ ಆಕ್ರೋಶವನ್ನು ಯಾವ ರೀತಿ ಹೊರ ಹಾಕೋದು, ಇನ್ನೂ ಯಾವ ರೀತಿ ಈ MP ಗಳು MLAಗಳು ಸಚಿವರುಗಳು ಆದಿಯಾಗಿ ನಮ್ಮ ನಿಜವಾಗ್ಲೂ ಈ ದೊಡ್ಡ ಭಾರತದಲ್ಲಿ ನೋಡಿ, ಸಂಗೊಳ್ಳಿ ರಾಯಣ್ಣ ವೃತ್ತ ಸಿದ್ದರಾಮಯ್ಯನವರ ಪಕ್ಕ ಅಭಿಮಾನಿಗಳ ಕ್ಷೇತ್ರದಲ್ಲಿ ಈ ರೀತಿ ಎಲ್ಲಿಂದಲೂ ಬಂದಂಥ ಜೋಶ್ ಅಲ್ಕಾಸ್ ಅಂಗಡಿ, ಬಂಗಾರದ ಅಂಗಡಿಯವರು ಕನ್ನಡವನ್ನು ಕಡೆಗಣಿಸಿದ್ರಲ್ಲ, ನಿಮ್ಗೆ ಯಾರಿಗೂ ಧೈರ್ಯ ಇಲ್ವಾ? ನಿಮ್ಗೆ ಯಾರಿಗೂ ತಾಕತ್ತಿಲ್ವಾ? ನಿಮ್ಗೆ ಯಾರಿಗೂ ದಮ್ಮಿಲ್ವಾ? ಅಧಿಕಾರಿಗೆ ರಾಜೀನಾಮೆ ಕೊಡ್ರಿ. ಪುಕ್ಸೈಟ ಸಂಬಳ ಏನಕ್ಕೆ ತಗೋತಾ ಇದ್ದೀರಾ? ನಿಮ್ಗೆ ಯೋಗ್ಯತೆ ಇಲ್ವೇನ್ರಿ? ಆಂಗ್ಲ ನಾಮಫಲಕಗಳನ್ನ ತೆರವುಗೊಳಿಸ್ಬೇಕು, ಕನ್ನಡ ನಾಮಫಲಕಗಳನ್ನ ಅಳವಡಿಸ್ಬೇಕು. ಆ ರೀತಿ ಕಡಕಾಗಿ ಎಚ್ಚರಿಕೆ ಕೊಡುವಂಥ ಧೈರ್ಯ ತಾಕತ್ತಿಲ್ಲ ಅಂದ್ರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನೀವು ಯಾವ ಪುರುಷಾರ್ಥಕ್ಕೆ ಅಧಿಕಾರದಲ್ಲಿದ್ದೀರಿ? 1,000 ಕೋಟಿ ಏನಕ್ಕೆ ಲೂಟಿ ಆಗ್ತಾ ಇದೆ ಸರ್ಕಾರದಲ್ಲಿ? ಕನ್ನಡ ಸೇವೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದು ಕನ್ನಡವನ್ನು ಕಡೆಗಣಿಸಿರ್ತಕ್ಕಂಥವ್ರಿಗೆ ನೀವು ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟು ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ದಂಡ ವಿಧಿಸಲಿಲ್ಲ ಅಂದರೆ ನೀವು ನಿಜವಾಗ್ಲೂ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ, ಕನ್ನಡ ಪ್ರಾಧಿಕಾರದಲ್ಲಿ ಇರೋದು ತುಂಬ ಅಕ್ಷಮ್ಯ ಅಪರಾಧ ಅಂತ ನಾವು ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ. ಮಾನ್ಯ ಸಿದ್ದರಾಮಯ್ಯನವರೇ, ನೋ ಇಂಗ್ಲೀಷ್, ಓನ್ಲಿ ಕನ್ನಡ, ದಿಸ್ ಈಸ್ ಕರ್ನಾಟಕ. ನೋಡಿ ಸಿದ್ದರಾಮಯ್ಯನವ್ರೆ, ನಿಮ್ಮ ಕರ್ನಾಟಕನ ನಿಮ್ಮ ಹಿಂಬಾಲಕರು ಏನು ಮಾಡ್ತಾವ್ರೆ? ಸಿದ್ದರಾಮಯ್ಯನವರೇ, ಏನು ಪೊಲೀಸರು ಬ್ಯಾರಿಕೇಡ್ ಒದೆಯಕ್ಕೆ ಹೋಗ್ತಾರೆ, ಪೊಲೀಸ್ ಆಫೀಸ್ಗಳಿಗೆ ನುಗ್ಗಕ್ಕೆ ಹೋಗ್ತಾರೆ, ಸರ್ಕಾರಿ ಕಚೇರಿಗಳಿಗೆ ನುಗ್ಗಕ್ಕೆ ಹೋಗ್ತಾರೆ. ಜನ್ಮಕ್ಕೆ ಬೆಂಕಿ ಹಾಕ ಕಳಿಸಿ ಸಿದ್ದರಾಮಯ್ಯನವ್ರು ಇಲ್ಲಿಗೆ. ನಿಮ್ಮ ಪಟ್ಟ ಅಭಿಮಾನಿಗಳಿಗೆ ಕಳಿಸಿ, ನಿಮ್ಮ ಎಡಬಲ ನಾಯಕರು ಕಳಿಸಿ. ಲಕ್ಷ್ಮಣ ಎಲ್ಲಪ್ಪ ಇದೆಯಾ? AICC ಲಕ್ಷ್ಮಣ ಹೋಗ್ತಾರ ವಾನ್ಗಟ್ಟವೆ ಬನ್ರಿ. ಸಿದ್ದರಾಮಯ್ಯನವ್ರಿಗೆ ಅವಮಾನ ಆಗಲ್ವೇನ್ರ? ನೋ ಇಂಗ್ಲೀಷ್, ಓನ್ಲಿ ಕನ್ನಡ, ದಿಸ್ ಇಸ್ ಕರ್ನಾಟಕ ಅಂತ ಹೇಳಿದ್ರ ಸಿದ್ದರಾಮಯ್ಯ. ಅದು ತದ್ದಿರುವುದಾಗಿ ನಡ್ಕೊಂಡವ್ರಲ್ಲಿ ಇವರು ಬಂಗಾರದ ಅಂಗಡಿಯವರು. ಇವ್ರಿಗೆ ಎಡಮುರಿ ಕಟ್ಟಕ್ಕೆ ನಿಮಗೆ ತಾಕತ್ತಿಲ್ವಾ? ದಮ್ಮಿಲ್ವಾ? ಧೈರ್ಯ ಇಲ್ವಾ? ಸುಮ್ಮನೆ ಜನಗಳಿಗೆ ಆಮರ್ಸಕ್ಕೋಸ್ಕರ ನೀವು ಹೋರಾಟ ಮಾಡ್ತಿರೋದು. ಸಿದ್ದರಾಮಯ್ಯನಿಗೆ ಅವಮಾನ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ರು ವಾನ್ಗಟ್ಟವೆ. ಬನ್ನಿ ವಾನ್ಗಟ್ಟವೆ ಇಲ್ಲಿ. ಸಿದ್ದರಾಮಯ್ಯನವ್ರ ಪಕ್ಕ ಅಭಿಮಾನಿಗಳಾಗಿದ್ರೆ, ಸಿದ್ದರಾಮಯ್ಯನವ್ರ ಮೇಲೆ ನಿಮ್ಗೆ ಅಭಿಮಾನ ಇದ್ರೆ, ನಿಮ್ಗೆ ತಾಕತ್ತಿದ್ರೆ ತೆರವುಗೊಳಿಸಿ ಅಂತ ನಮ್ಮ ಮೈಸೂರು ದೇವತೆ ಕನ್ನಡ ಬಳಗದಿಂದ ಆ ಉಗ್ರವಾಗಿ ಖಂಡಿಸೋದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದೇವೆ.